ಪತ್ನಿಯ ವಿರುದ್ಧ ಮಾವನ ಬಳಿ ದೂರನ್ನ ಹಿಡಿದಂತ ಅಳಿಯ ಈ ಸಂಬಂಧಪಟ್ಟಂಗೆ ಮಗಳಿಗೆ ಬುದ್ಧಿಯನ್ನ ಹೇಳ್ತೀನಿ ಅಂತ ತವರಿಗೆ ಕರೆದುಕೊಂಡು ಬಂದಂತ ತಂದೆ ಆಕೆಯನ್ನ ಕೊಲೆ ಮಾಡಿದ್ನ. ಇದು ಆಗಿರುವಂತದ್ದು ಮರ್ಯಾದ ಹತ್ಯೆನ. ನಿಜವಾಗ್ಲೂ ಯಾವ ಕಾರಣಕ್ಕಾಗಿ ಹತ್ಯೆ ಮಾಡಲಾಯಿತು ಈ ಸಂಬಂಧಪಟ್ಟಂಗೆ ಕಾರ್ಯಾಚರಣೆಗಳು ನಡೀತಾ ಇದೆ. ಆ ದೃಶ್ಯಗಳನ್ನ ನೋಡ್ತಾ ಇದ್ವಿ. ಅಲ್ಲಿನ ಪ್ರತ್ಯಕ್ಷ ವರದಿಯನ್ನ ನಮ್ಮ ಪ್ರತಿನಿಧಿ ದೀಪಕ್ ಕೊಟ್ಟರು. ಅವರ ತಂದೆ ಕುಳಿತುಕೊಂಡು ಅಂದ್ರೆ ಕೊಲೆ ಮಾಡಿರುವಂತಹ ರವಿ ಕುಳಿತುಕೊಂಡಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ವಿ. ಮತ್ತೊಂದು ಕಡೆ ಮೃತಪಟ್ಟಿರುವಂತಹ ಅರ್ಚಿತಾ ಆಕೆಯ ಫೋಟೋ ಗಮನಿಸ್ತಾ ಇದ್ವಿ. ಈ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಲೈವ್ ನಲ್ಲಿ ಇದ್ದಾರೆ. ಸೊ ದೀಪಕ್, ಕೋಲಾರದಲ್ಲಿ ಆಗಿರುವಂತಹ ಈ ಒಂದು ಹತ್ಯೆಯ ಪ್ರಕರಣ ಏನಿದೆ ಇದು ನಿಜಕ್ಕೂ ಮರ್ಯಾದಾ ಹತ್ಯೆನ? ಮತ್ತೊಂದು ಕಡೆ ಅನಿಸ್ತಾ ಇರುವಂತದ್ದು ಸಂಬಂಧಗಳಿಗೆ ಬೆಲೆ ಇಲ್ವಾ ಅಂತ. ಯಾಕಂದ್ರೆ ವರಸೆಯಲ್ಲಿ ಅಣ್ಣ ಆಗುವನನ್ನ ಈಕೆ ಪ್ರೀತಿ ಮಾಡಿದ್ಲು ಅಂತಂದ್ರೆ. ಅರುಣ್, ಈಗ ಮೇಲ್ನೋಟಕ್ಕೆ ನೋಡ್ತಾ ಇದ್ರೆ ಇದು ಮರ್ಯಾದೆ ಹತ್ಯೆನೇ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ತಾನೇ SP ನಾರಾಯಣ್ ಅವರು ಕೂಡ ಪತ್ರಿಕಾಗೋಷ್ಠಿಯನ್ನ ಈ ವಿಚಾರವಾಗಿ ನಡೆಸಿದ್ರು. ಅಲ್ಲಿ ಅವರು ಹೇಳ್ತಕ್ಕಂತ ಪ್ರಕಾರ ಇಲ್ಲಿ ಕಂಪ್ಲೀಟ್ ಆಗಿ ಕೊಲೆ ಮಾಡಿರ್ತಕ್ಕಂಥದ್ದೆಲ್ಲವೂ ಕೂಡ ಅವ್ರ ತಂದೆನೆ ಅನ್ನುವಂಥದ್ದು. ಯಾಕಂದ್ರೆ ಇಲ್ಲಿ ಅಳಿಯ ಏನಿದ್ದ, ಅಳಿಯ ಕೇವಲ ಅವರ ಮಾವನ ಬಳಿ ಹೋಗಿ ದೂರನ್ನ ಕೊಟ್ಟಿದ್ದು ಬಿಟ್ರೆ ಯಾವುದೇ ರೀತಿಯಾದಂತಹ ಕೊಲೆಯ ಹಿಂದ್ಗಡೆ ಅರ್ಥ ಸಂಚು ಮಾಡಿಲ್ಲ ಅನ್ನುವಂಥದ್ದು ಪೊಲೀಸರು ಮಾಧ್ಯಮಗಳಿಗೆ ಹೇಳ್ತಾ ಇರ್ತಕ್ಕಂಥದ್ದು. ಇದ್ರ ನಡುವೆ ಏನು ಏನೀಗ ಸತ್ತೋಗಿದ್ದಾಳೆ ಅರ್ಚಿತಾ ಏನಿದ್ದಾಳೆ ಮಗಳು, ಅವಳು ಪ್ರೀತಿಸ್ತಾ ಇದ್ರು ಅದೇ ಒಂದು ಕುಟುಂಬದ ಚಿಕ್ಕಪ್ಪನ ಮಗನ ಜೊತೆಗೆ ಒಂದ್ ರೀತಿಯಾಗಿ ಪ್ರೀತಿಯಲ್ಲಿ ಮುಳುಗಿದ್ಲು ಅಂತಾನೆ ಹೇಳ್ಬೋದು. ಆಕೆ ಇನ್ನು ಅಪ್ರಾಪ್ತ ಬಾಲಕಿಯಾಗಿದ್ಲು. ಬೇಡ, ಈ ಒಂದು ಸಂಬಂಧ ಬೇಡ, ವರ್ಷೆಯಲ್ಲಿ ನಿನಗೆ ಅಣ್ಣ ಆಗ್ತಾನೆ, ಜೊತೆಗೆ ಇನ್ನೂ ಕೂಡ ನೀನು ಅಪ್ರಾಪ್ತೆ ಇದೆಯಾ, ಬೇಡ ಅನ್ನುವಂತಹ ಬುದ್ಧಿವಾದ ಸಾಕಷ್ಟು ಬಾರಿ ರವಿ ಹೇಳಿದ್ರು. ಆದ್ರೂ ಸಹ ಮಗಳು ಒಪ್ಪಲಿಲ್ಲ. ಇದ್ರ ನಡುವೆ ಕೇವಲ 5 ದಿನದಲ್ಲಿ ಹೊಸ ಸಂಬಂಧವನ್ನ ಹುಡುಕಿ ಮದ್ವೆ ಮಾಡಿದ್ರು. ಮದ್ವೆ ಆದಂತಹ ಬಳಿಕ ಆಕೆ ಸರಿಯಾದ ರೀತಿಯಲ್ಲಿ ಸಂಸಾರ ಮಾಡಿಲ್ಲ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಪೊಲೀಸರ ಮುಂದೆಯೂ ಸಹ ಈಗ ತಂದೆ ರವಿ ಒಪ್ಕೊಂಡಿದ್ದಾರೆ. ನಾನೇ ಒಬ್ಬನೇ ಈ ಒಂದು ಕೊಲೆ ಮಾಡಿದ್ದೇನೆ ಅನ್ನುವಂಥದ್ದನ್ನು ಸಹ ಈಗ ಒಪ್ಕೊಂಡಿರ್ತಕ್ಕಂಥದ್ದು. ಅಳಿಯ ಏನು ಕಂಪ್ಲೇಂಟ್ ಕೊಡ್ತಾನೆ ಮಾವನ ಬಳಿ. ಇದಾದಂತಹ ಬಳಿಕ 5ನೇ ತಿಂಗಳಲ್ಲಿ 21ನೇ ತಾರೀಕು 5ನೇ ತಿಂಗಳಲ್ಲಿ ರವಿ ಏನು ನನ್ನ ಮಗಳಿಗೆ ಬುದ್ಧಿವಾದ ಹೇಳ್ತೀನಿ ಅನ್ನುವಂಥದ್ದನ್ನ ಮನೆಯಿಂದ ಅಂದ್ರೆ ಕೋಲಾರ ತಾಲೂಕಿನ ಜೋಡಿ ಕೃಷ್ಣಾಪುರ ಅನ್ನುವಂತಹ ಗ್ರಾಮದಲ್ಲಿ ಮಗಳನ್ನ ಕೊಟ್ಟಿರ್ತಾನೆ. ಆ ಒಂದು ಗ್ರಾಮದ ಯುವಕನ ಜೊತೆ ಮದುವೆ ಮಾಡಿರ್ತಾರಲ್ಲ, ಅಲ್ಲಿಂದ ಕರ್ಕೊಂಡು ಬರುವಂತ ಸಂದರ್ಭದಲ್ಲಿ ಏಕಾಏಕಿ ಆತ ಒಂದು ಗುತ್ತಿಗೆ ಪಡೆದು ತನ್ನ ಗ್ರಾಮದ ಪಕ್ಕದಲ್ಲೇ ಮುಸ್ತೂರು ಅನ್ನುವಂತ ಗ್ರಾಮದಲ್ಲಿ ವ್ಯವಸಾಯವನ್ನ ಮಾಡ್ತಾ ಇರ್ತಾನೆ. ಅಲ್ಲಿ ಮಗಳನ್ನ ಕರ್ಕೊಂಡೋಗಿ ಬುದ್ಧಿವಾದ ಮತ್ತೊಮ್ಮೆ ಹೇಳಿ ನೋಡೋಣ ಅನ್ನುವಂಥದ್ದನ್ನ ಪ್ರಯತ್ನ ಮಾಡ್ತಾನೆ. ಆದ್ರೆ ಮಗಳು ಬಿಲ್ಕುಲ್ ಒಪ್ಪೋದಿಲ್ಲ. ನಾನು ಪ್ರೀತಿ ಮಾಡ್ತಾ ಇರ್ತಕ್ಕಂಥ ಚಿಕ್ಕಪ್ಪನ ಮಗನೇ ಬೇಕು ಅನ್ನುವಂತಹ ಒಂದು ಪಟ್ಟನ್ನ ಹಿಡಿತಾಳೆ. ಇದಾದಂತಹ ಬಳಿಕ ಅಲ್ಲೇ ಇದ್ದಂತಹ ರಾಡನ್ನ ತೆಗೆದುಕೊಂಡು ಶೆಡ್ನ ಒಳಗಡೆ ಕರ್ಕೊಂಡೋಗಿ ಏಕಾಏಕಿ ಹಲ್ಲೆಯನ್ನ ಮಾಡ್ತಾಳೆ. ದಿಢೀರನೆ ಮಗಳು ಅಲ್ಲೇ ಕುಸಿದು ಬಿದ್ದು ಸತ್ತೋಗ್ತಾಳೆ. ಇದಾದಂತಹ ಬಳಿಕ ಗ್ರಾಮದಲ್ಲಿ ಯಾರಿಗೂ ಅನುಮಾನ ಬರಬಾರ್ದು ಅನ್ನುವಂತ ರೀತಿನಲ್ಲಿ ಸಂಜೆ ಕತ್ತಲಾಗ್ತಾ ಇದ್ದಂತೆ ಅಲ್ಲೇ ಅದೇ ಒಂದು ವ್ಯವಸಾಯ ಮಾಡ್ತಾ ಇರ್ತಾನೆ. ಅದೇ ಭೂಮಿಯಲ್ಲಿ ಹುಲ್ಲಿನ ಬಣವೆಯನ್ನ ಹಾಕಿ ಮಗಳನ್ನ ಸುಟ್ಟು ಬೂದಿಯನ್ನ ಮಾಡಿರ್ತಾನೆ. ಇದಾದಂತಹ ಬಳಿಕ ಸಾಕಷ್ಟು ಒಂದು ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತೆ. ಮನೆಗೆ ಹೋದಂತ ಸಂದರ್ಭದಲ್ಲಿ ತಾಯಿ ಕೇಳ್ತಾಳೆ, ಅಂದ್ರೆ ಏನು ಕೊಲೆ ಮಾಡಿರ್ತಾನೆ ರವಿ, ಆತನ ಪತ್ನಿ ಕೇಳ್ದಂತ ಸಂದರ್ಭದಲ್ಲಿ ಮಗಳು ನಾನು ಅಳಿಯನನ್ನ ಮನೆಯಿಂದ ನನ್ನ ಮಗಳನ್ನ ಕರ್ಕೊಂಡ್ ಬರ್ತಾ ಸಂದರ್ಭದಲ್ಲಿ ಆಕೆ ಏಕಾಏಕಿ ಆಟೋಗೆ ಗುದ್ದಿ ಆಕೆ ಪರಾರಿ ಆದ್ಲು ಅನ್ನುವಂಥದ್ದನ್ನ ಯಾಕಂದ್ರೆ ತಾಯಿಗೂ ಸಹ ಸಾಕಷ್ಟು ಅನುಮಾನ ಬರುತ್ತೆ. ರವಿಯ ಒಂದು ಶರ್ಟ್ ಏನಿತ್ತು, ಆ ಶರ್ಟ್ ಕಂಪ್ಲೀಟ್ ಆಗಿ ರಕ್ತ ಆಗಿರುತ್ತೆ. ಈ ಒಂದು ರಕ್ತದ ಮಡುಗಿನಲ್ಲಿ ಎಲ್ಲೋಗಿದ್ರಿ ಅಂತ ಕೇಳಿದಂತ ಸಂದರ್ಭದಲ್ಲಿ ಈ ಒಂದು ಉತ್ತರ ರವಿಯಿಂದ ಬಾಯಿಂದ ಬರುತ್ತೆ. ಮಗಳಿಗೆ ಆಟೋದಿಂದ ಯಾರೋ ಗುದ್ದಿದ್ದಾರೆ. ಬಳಿಕ ಆಕೆ ಏಕಾಏಕಿ ತಪ್ಪಿಸ್ಕೊಂಡು ಹೋದ್ಲು ಅನ್ನುವಂತಹ ಆರಿಕೆ ಉತ್ತರವನ್ನ ಕೊಡ್ತಾಳೆ. ಇದಾದಂತ ಬಳಿಕ ಗ್ರಾಮದಲ್ಲಿ ಏನು ಆಕೆ ಮಗಳನ್ನ ಕರ್ಕೊಂಡ್ ಬಂದಿತ್ತು ಮತ್ತೆ ಅಲ್ಲಿ ಸುಟ್ಟು ಹಾಕಿರ್ತಕ್ಕಂಥ ದೃಶ್ಯವನ್ನ ಅಲ್ಲಿ ಸ್ಥಳೀಯರು ಕೂಡ ಗಮನಿಸಿ ಪೊಲೀಸರಿಗೆ ಒಂದು ರೀತಿಯಾಗಿ ಮೂಕ ಅರ್ಜಿಯನ್ನ ಸಹ ಗ್ರಾಮಸ್ಥರು ನೀಡ್ತಾರೆ. ಇದಾದಂತ ಬಳಿಕ ಪೊಲೀಸರು ಸಹ ಅಷ್ಟೊಂದು ಕ್ಯೂರಿಯಾಸಿಟಿಯಾಗಿ ಇದನ್ನ ತೆಗೆದುಕೊಳ್ಳೋದಿಲ್ಲ. ಆದ್ರೆ ಸ್ವತಃ ತಂದೆಯೇ ಈ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ವಿಚಾರ ಗೊತ್ತಾದಂತ ಬಳಿಕ 10ನೇ ತಿಂಗಳಲ್ಲಿ ಆತನೇ ಬಂದು ನನ್ನ ಮಗಳೇ ಕಾಣೆ ಆಗಿದ್ದಾಳೆ, ಎಲ್ಲಿ ನಾನು ಸಿಕ್ಕಾಕೋತೀನೋ ನಾನೇ ಹೋಗಿ ದೂರು ಕೊಟ್ಬಿಡೋಣ ಅನ್ನುವಂತ ನಿಟ್ಟಿನಲ್ಲಿ ನನ್ನ ಮಗಳು ಕಾಣೆ ಆಗಿದ್ದಾಳೆ ಅನ್ನುವಂತ ದೂರನ್ನ ಕೊಡ್ತಾಳೆ. ಇದಾದಂತಹ ಬಳಿಕ ನಂಗಲಿ ಪೊಲೀಸರು ಸಹ ಈ ಒಂದು ವಿಚಾರಣೆಯನ್ನ ಕೈಗೆತ್ತಿಕೊಂಡು ಎಲ್ಲಾ ರೀತಿಯಾದಂತಹ ಆಯಾಮಗಳಲ್ಲಿ ತನಿಖೆ ಮಾಡಿದಂತ ಬಳಿಕ ಈ ಒಂದು ಪ್ರಕರಣ ಹೊರಗಡೆ ಬಂದಿರತಕ್ಕಂಥದ್ದು. ನಿಜಕ್ಕೂ ಕೂಡ ಇದೊಂದು ಬಹಳಷ್ಟು ಅಮಾನವೀಯ ಕೃತ್ಯ. ಒಂದು ಕಡೆ ಅಪ್ರಾಪ್ತೆ ಬಾಲಕಿಯನ್ನು ಸಹ ತಂದೆ ಮದುವೆ ಮಾಡಿರ್ತಕ್ಕಂತ ಒಂದು ಘಟನೆ ಸಹ ನಡೆದಿದೆ. ಇದ್ರ ಜೊತೆಗೆ ಯಾರು ಈ ಒಂದು ಮದುವೆ ಮಾಡಿಸಿದ್ರೋ ಆ ಮದುವೆ ಮಾಡಿಸಿರೋರ ಮೇಲೂ ಸಹ ಈಗ ಚೈಲ್ಡ್ ಮ್ಯಾರೇಜ್ ಆಕ್ಟ್ ಏನಿದೆ ಅದನ್ನು ಸಹ ಇಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಪೊಲೀಸರು ಪ್ರತ್ಯೇಕ ಪೋಕ್ಸೋ ಪ್ರಕರಣ ಕೂಡ ದಾಖಲು ಮಾಡೋದಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. ಸದ್ಯ ಈಗ ತಂದೆ ರವಿ ಒಂದು ನಾನೇ ಕೊಲೆ ಮಾಡಿದ್ದು ಅಂತ ಒಪ್ಕೊಂಡಿದ್ದಾನೆ. ಇದು ಮರ್ಯಾದೆ ಹತ್ಯೆ ಅನ್ನುವಂಥದ್ದು ಈಗ ಖಚಿತವಾಗ್ತಾ ಇದೆ. ಅರುಣ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.